ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ನಮ್ಮ ಒಂದು ಈ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, GPSTAR ಮತ್ತು HSTR ಮತ್ತು PSTRಗೆ ಸಂಬಂಧಪಟ್ಟಿರ್ತಕ್ಕಂತಹ 6ನೇ ತರಗತಿಯ ಒಂದು ಸಮಾಜ ವಿಜ್ಞಾನದ 5 ಅಧ್ಯಾಯಗಳನ್ನು ನೋಡಿಕೊಂಡೆವು. ಹಾಗಾಗಿ ಇವತ್ತಿನ ದಿನ 6ನೇ ತರಗತಿಯ 6ನೇ ಅಧ್ಯಾಯವಾಗಿರ್ತಕ್ಕಂತಹ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಅಂದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಪ್ರಾಚೀನ ರಾಜವಂಶಗಳು ಯಾವುವು, ಅವುಗಳನ್ನ ಒಂದೊಂದಾಗಿ ನಾವೇನು ಅಧ್ಯಯನವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಈ ದಕ್ಷಿಣ ಭಾರತದಲ್ಲಿ ಅಂದ್ರೆ ಸಂಗಮ ಯುಗ ಅಂತ ಕರೀತಾ ಇದ್ದೀವಿ. ಅಂದ್ರೆ ಸಂಗಮ ಸಾಹಿತ್ಯ ಅಥವಾ ಸಂಗಮ ಯುಗ ಅಂತ. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ತಮಿಳು ಗ್ರಂಥವಾಗಿರ್ತಕ್ಕಂಥ ಕಾವ್ಯವಾಗಿರ್ತಕ್ಕಂಥ ಶಿಲಪದಿಗಾರಂ ಅಂತಕ್ಕಂತಹ ಒಂದು ಈ ಕೃತಿಯ ಕಥಾನಾಯಕಿ ಯಾರಾಗಿದ್ರಪ್ಪ ಅಂದ್ರ ಕನ್ನಗಿ ಅವಳಾಗಿರ್ತಾಳ. ಈ ಕನ್ನಗಿ ಅಂತಕ್ಕಂಥವಳು ಈ ಶಿಲಾಪದಿಗಾರಂನ ಒಂದು ತಮಿಳು ಗ್ರಂಥದ ಕಥಾನಾಯಕಿ ಆಗಿರ್ತಾಳೆ. ಇದು ಮಹಾ ಒಂದು ಕಾವ್ಯವಾಗಿದೆ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ತಮಿಳಿನ ಪ್ರಮುಖ ಕಾವ್ಯಗಳಲ್ಲಿ ಶಿಲಾಪದಿಗಾರಂ. ಇನ್ನೊಂದು ನೋಡ್ತಾ ಇದೀವಿ, ಏನಪ್ಪಾ ಅಂದ್ರೆ ತಮಿಳರ ಪ್ರಸಿದ್ಧ ಇನ್ನೊಂದು ಕಾವ್ಯ ಮಣಿ ಮಕ್ಕಳೇ ಅಂತೇಳಿ ನೋಡ್ತಾ ಇದೀವಿ. ಮಣಿ ಮಕ್ಕಳೇ ಅಂತೇಳಿ ನೋಡ್ತಾ ಇದೀವಿ. ಮಕ್ಕಳೇ, ಹೌದಾ? ಮಣಿ ಮಕ್ಕಳೇ ಅಂತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಹಾಗಾದ್ರೆ ಇದು ಸಹ ತಮಿಳರ ಒಂದು ಮಹಾಕಾವ್ಯ ಆಗಿದೆ. ಹಾಗಾದ್ರೆ ಇದರ ಕಥಾನಾಯಕಿ ಮಣಿ ಮಗಳೇ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾವ್ಯ ಆಗಿದೆ. ಹಾಗಾದ್ರೆ ಇಲ್ಲಿ ಕನ್ನಗಿ ಅಂತಕ್ಕಂಥವ್ರು ಶಿಲಾಪದಿಗಾರನ ಒಂದು ಕಥಾನಾಯಕಿ, ಮಣಿ ಮಗಳೇಯ ಒಂದು ಕಥಾನಾಯಕಿ ಮಣಿ ಮಗಳೇ ಆಗಿದ್ದಾಳೆ. ಹಾಗಾದ್ರೆ ಈ ಮಣಿಮಗಳೇ ಅಂತಕ್ಕಂಥವ್ರು ಕೋವಲನ ಮತ್ತು ಮಾಧುರಿಯ ಮಗಳಾಗಿದ್ದಾಳೆ. ಮಾಧುರಿಯ ಮಗಳು. ಇವರ ಮಗಳೇ ಯಾರಪ್ಪ ಅಂದ್ರ ಮಣಿ ಮಗಳೇ. ಇವರು ಏನ್ ಮಾಡ್ತಾಳಪ್ಪ ಅಂದ್ರೆ ಮುಂದೊಂದು ದಿನ ಬೌದ್ಧ ಸನ್ಯಾಸಿಯಾಗಿ ಬೌದ್ಧ ಧರ್ಮದ ತತ್ವಗಳನ್ನ ಜಗತ್ತಿಗೆ ಸಾರುವಂತ ಪ್ರಯತ್ನವನ್ನ ಇವಳು ಮಾಡ್ತಾಳ. ಹಾಗಾದ್ರೆ ತಮಿಳರ ಪವಿತ್ರ ಗ್ರಂಥಗಳು, ಮಹಾಕಾವ್ಯಗಳು ಶಿಲಾಪದಿಗಾರಂ ಮತ್ತು ಮಣಿ ಮಕ್ಕಳೇ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಹಾಕಾವ್ಯ ತಿರುಕುರಳ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇದರ ಒಂದು ತಿರುಕುರಳಿನ ರಚನೆಕಾರರು ಯಾರಪ್ಪ ಅಂದ್ರೆ ತಿರುವಳ್ಳೂರ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ತಿರುಕುರಳ ಒಂದು ಕೃತಿಯ ರಚನೆಕಾರ ತಿರುವಳ್ಳುವರ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವೆಲ್ಲಾ ಪ್ರಮುಖವಾಗಿರ್ತಕ್ಕಂತಹ ತಮಿಳರ ಮಹಾಕಾವ್ಯಗಳಾಗಿದ್ದಾವೆ. ಇನ್ನೂ ಹಲವು ರೀತಿಯಾಗಿರ್ತಕ್ಕಂತಹ ಕಾವ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅವುಗಳನ್ನ ನಾವು ಸಂಗಮ ಸಾಹಿತ್ಯ ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ? ಸಂಗಮ ಸಾಹಿತ್ಯ. ಶಿಲಪದಿಗಾರಂ, ಮಣಿ ಮಕ್ಕಳೇ, ತಿರುಕುರಳ, ಇನ್ನೂ ಹಲವು ರೀತಿಯಾಗಿರ್ತಕ್ಕಂತಹ ತಮಿಳರ ಒಂದು ಮಹಾಕಾವ್ಯಗಳದಾವ. ಇವುಗಳನ್ನ ಒಳಗೊಂಡಿರ್ತಕ್ಕಂಥದನ್ನ ಸಂಗಮ ಸಾಹಿತ್ಯ ಅಂತ ಕೇಳ್ತೇವೆ. ಹಾಗಾದ್ರೆ ತಿರು ಅಂದ್ರೆ ಏನು, ಕುರುಳು ಅಂದ್ರೆ ಏನು? ತಿರು ಅಂದ್ರೆ ಶ್ರೀ, ಆನಂತರ ಕುರುಳ್ ಅಂತಕ್ಕಂಥದನ್ನ ನೋಡುವಾಗ ಚಿಕ್ಕದು. ಅಂದ್ರ ತಿರುಕುರಳ್ ಅಂದ್ರೆ 1 ಸಾಲಿನ ಪದ್ಯ, 1 ಸಾಲಿನ ಪದ್ಯವನ್ನ ನಾವು ಏನಂತ ಕೇಳ್ತಾ ಇದೀವಿ? ತಿರುಕುರಳ್ ಅಂತ ಕೇಳ್ತಾ ಇದೀವಿ. ಅಂದ್ರ ಏನಪ್ಪಾ ಅಂದ್ರ ಒಂದು ಸಾಸಿವೆಯನ್ನ ಒಡೆದು ಅದರ ಟೊಳ್ಳು ಭೂಮಿಯನ್ನಾಗಿ ಮಾರಿ, ಸಾಸಿವೆಯ ಟೊಳ್ಳುವ ಹೊಟ್ಟೆಯಲ್ಲಿ ಏನು ಮಾಡಿದಪ್ಪ ಅಂದ್ರ ಸಪ್ತ ಸ್ವರಗಳನ್ನ ಸೇರಿಸಿದಂತೆ 7 ಸ್ವರಗಳು, ಸಪ್ತ ಸಾಗರಗಳನ್ನ ಸೇರಿಸಿದಂತೆ. ನೋಡಿ, ಇದು ಏನಪ್ಪಾ ಅಂದ್ರೆ ಸೇರಿಸಿದಂತೆ ಅಂತ ಅರ್ಥವನ್ನ ಈ ರೀತಿಯಾಗಿ ಈ ತಿರುಕುರಳ್ ಅಂತಕ್ಕಂಥ ಕೊಡ್ತದ. ಈ ರೀತಿಯಾಗಿ ನಮ್ಮ ಒಂದು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಲ್ಲಿ ನಾವು ಮೊದಲನೇದಾಗಿ ಸಂಗಮ ಸಾಹಿತ್ಯ, ಉದಾಹರಣೆ
ಸಂಗಮ ಸಾಹಿತ್ಯ ಕೃತಿಗಳಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ನಾವು ಕೃತಿಗಳನ್ನ ನೋಡ್ತಾ ಇದೀವಿ. ಅದನ್ನ ಸಂಗಮ ಸಾಹಿತ್ಯ ಅಂತ ಕರಿತಾ ಇದೀವಿ. ಆ ಕಾಲದಲ್ಲಿ ಹಲವು ರಾಜ್ಯ ಮನೆತನಗಳು ಸಹ ಸಂಗಮ ಸಾಹಿತ್ಯದಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ರಾಜ್ಯ ಮನೆತನಗಳು ಆಗಿದ್ದಾವೆ. ಹಾಗಾದ್ರೆ ಯಾರ್ಯಾರು? ಚೋಳರು, ಚೇರರು ಮತ್ತು ಪಾಂಡ್ಯರು. ಹಾಗಾದ್ರೆ ಇವರೆಲ್ಲರೂ ಸಂಗಮ ಸಾಹಿತ್ಯದಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಮನೆತನದವರಾಗಿದ್ದಾರೆ. ಇನ್ನು ಪಾಂಡ್ಯರ ಬಗ್ಗೆ ನೋಡುವಾಗ ಮಧುರೈ ಪಾಂಡ್ಯರು ಅಂತ ಕರೀತಾರೆ ಅವ್ರನ್ನ. ಮಧುರೈ ಪಾಂಡ್ಯರು. ಈ ಮಧುರೈ ಪಾಂಡ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ರಾಜಧಾನಿಯಾಗಿರ್ತಕ್ಕಂತಹ ಮಧುರೈನಲ್ಲಿ ತಮಿಳು ಸಾಹಿತಿಗಳಿಗೆ ಆಶ್ರಯವನ್ನ ನೀಡ್ತಾರೆ. ಅಂದ್ರೆ ತಮಿಳು ಸಾಹಿತ್ಯ ಸಂಘ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರಪ್ಪ ಅಂದ್ರ ರಚನೆ ಮಾಡ್ತಾರ. ಈ ಸಂಘಿನಲ್ಲಿ ತಮಿಳ ಸಾಹಿತ್ಯಗಳಿಗೆ ಆಶ್ರಯವನ್ನ ಕೊಡ್ತಾರ. ಆ ಒಂದು ಕವಿಗಳು ತಾವು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯಗಳನ್ನ ಈ ತಮಿಳು ಸಾಹಿತ್ಯ ಸಂಘಕ್ಕೆ ಒಪ್ಪಿಸಿ ಅಲ್ಲಿ ಅದರ ಒಪ್ಪಿಗೆಯನ್ನು ಪಡಿಕೊಳ್ತಾ ಇತ್ತು. ಅದನ್ನ ನಾವು ಸಂಗಮ ಸಾಹಿತ್ಯದ ಯುಗ ಅಂತೇಳಿ ಕರೀತಾರೆ. ಇದು ಏನಪ್ಪಾ ಅಂದ್ರೆ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನೋಡಿದ್ವಿ. ಹಾಗಾದ್ರೆ ದಕ್ಷಿಣ ಭಾರತದ ರಾಜ್ಯ ಮನೆತನಗಳು, ರಾಜ್ಯ ವಂಶಗಳು ಯಾವ್ಯಾವ ಅನ್ನೋದನ್ನ ನಾವು ನೋಡೋಣ. ಮೊದಲನೇದಾಗಿ ದಕ್ಷಿಣ ಭಾರತದ ಮೊಟ್ಟ ಮೊದಲ ರಾಜ್ಯ ಮನೆತನ ಎಂದರೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ರಾಜ್ಯ ಮನೆತನ. ಈ ರಾಜ್ಯ ಮನೆತನ ಯಾವಂದ್ರ ಶಾತವಾಹನರ ಮನೆತನ. ಹಾಗಾದ್ರ ಈ ಶಾತವಾಹನರು ಸ್ಥಾಪಕ ಯಾರಾಗಿದ್ರು? ಶಾತವಾಹನದ ಪ್ರಮುಖ ಸ್ಥಾಪಕ ಸೀಮುಖನಾಗಿರ್ತಾನ. ಪ್ರಸಿದ್ಧ ಅರಸ ಯಾರಾಗಿದ್ದರು? ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ. ಹಾಗಾದ್ರೆ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಅಥವಾ ಪೈಠಾಣ. ಮಹಾರಾಷ್ಟ್ರದ ಪೈಠಾಣ ಅಥವಾ ಪ್ರತಿಷ್ಠಾನಪುರ ಅಂತಕ್ಕಂಥದ್ದಾಗಿತ್ತು. ಇದು ದಕ್ಷಿಣ ಭಾರತದ ರಾಜ್ಯ ಮನೆತನ. ಹಾಗೆ ಕದಂಬರು ಬರ್ತಾರ, ಅದೇ ರೀತಿಯಾಗಿ ಗಂಗರ ಬರ್ತಾರ, ಅದೇ ರೀತಿಯಾಗಿ ಪಲ್ಲವರು ಬರ್ತಾರ, ಇನ್ನು ಹಲವು ರಾಜ್ಯ ಮನೆತನ ಬರ್ತಾರೆ. ಅವುಗಳ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡ್ಕೊಳ್ತಾ ಹೋಗೋಣ. ಇದರಲ್ಲಿ ನಾವು ಶಾತವಾಹನರ ಮನೆತನದಲ್ಲಿ ಇದನ್ನ ಒಂದು ಮೊದಲು ನೋಡೋಣ. ಆ ನಂತರ ಕದಂಬರು, ಗಂಗರು, ಹೌದಲ್ರಿ, ಇವರೆಲ್ಲರ ಬಗ್ಗೆ ಇನ್ನು ಹಲವು ರಾಜ್ಯ ಮನೆತನ ಬರ್ತಾರೆ, ಚೋಳರು ಬರ್ತಾರೆ. ಅವರೆಲ್ಲ ದಕ್ಷಿಣ ಭಾರತದ ಎಲ್ಲ ಪ್ರಾಚೀನ ರಾಜ್ಯ ವಂಶಗಳನ್ನು ನೋಡ್ಕೊಳ್ಳೋಣ. ಅದರ ಮೊದಲನೇದಾಗಿ ಈ ಶಾತವಾಹನರು ದಕ್ಷಿಣ ಭಾರತವನ್ನು ಆಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಮನೆತನ, ಅದು ಶಾತವಾಹನರಾಗಿದ್ದಾರ. ಈ ಮನೆತನದ ಸ್ಥಾಪಕ ಶ್ರೀಮುಖನಾಗಿದ್ದಾನ. ಈ ಮನೆತನದ ಪ್ರಸಿದ್ಧ ದೊರೆ ಅಂದಾಗ ಆತ ಗೌತಮಿ ಪುತ್ರ ಏನಾಗಿದ್ದಾನ? ಶಾತಕರ್ಣಿ ಅಂತಕ್ಕಂಥ ಆಗಿದ್ದಾಳ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರ ಈ ಗೌತಮಿ ಪುತ್ರ ಶಾತಕರ್ಣಿ ಈತನಿಗಿಂತ ಮುಂಚೆ ಒಂದನೇ ಶಾತಕರ್ಣಿ ಅಂತಕ್ಕಂಥ ಈತ ಶ್ರೀಮುಖನ ಮಗನಾಗಿದ್ದ. ಈತ ಏನು ಮಾಡಿದಪ್ಪ ಅಂದ್ರ ನಾಣ್ಯಗಳ ಮೇಲೆ ರಾಜ್ಯ ಮುದ್ರೆಯನ್ನು ಮುದ್ರಿಸಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ. ರಾಜ್ಯ ಮುದ್ರೆ ಎಲ್ಲಿ? ನಾಣ್ಯಗಳ ಮೇಲೆ ರಾಜ್ಯ ಮುದ್ರೆಯನ್ನ ಮುದ್ರಿಸಿರ್ತಕ್ಕಂತಹ ಮೊಟ್ಟ ಮೊದಲನೆಯ ವ್ಯಕ್ತಿ ಅಂದ್ರೆ ಆತನೇ ಒಂದನೇ ಶಾತಕರ್ಣಿ. ಹಾಗಾದ್ರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದನೇ ಶಾತಕರ್ಣಿ ಬಗ್ಗೆ ಮಾಹಿತಿ ನೀಡತಕ್ಕಂಥ ಶಾಸನ ಯಾವುದು? ನಾನಾಘಾಟ್ ಶಾಸನ. ಈ ನಾನಾಘಾಟ್ ಶಾಸನ ಅಂತಕ್ಕಂಥದ್ದು ಒಂದನೇ ಶಾತಕರ್ಣಿಯ ಬಗ್ಗೆ ಮಾಹಿತಿಯನ್ನ ನೀಡುವಂತ ಶಾಸನ ಆಗಿದೆ. ಈ ಶಾಸನವನ್ನ ಬರೆದವಳು ಯಾರು?
ಒಂದನೇ ಶಾತಕರ್ಣಿಯ ಹೆಂಡತಿಯಾಗಿರ್ತಕ್ಕಂತಹ ನಾಗನಿಕ ಅಂತಕ್ಕಂಥವಳು ಈ ಒಂದು ಏನು ಮಾಡ್ತಾಳಪ್ಪ ಅಂದ್ರ ನಾನಾಘಾಟ ಶಾಸನವನ್ನ ಬರೀತಾಳ. ಹಾಗಾದ್ರೆ ಇನ್ನ ನೋಡುವಾಗ ಗೌತಮಿ ಪುತ್ರ ಶಾತಕರ್ಣಿ, ಹಾಗಾಗಿ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ನೋಡುವಾಗ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಆಗಿರ್ತಾಳ. ಈ ಗೌತಮಿ ಅಂತಕ್ಕಂಥವಳು ಏನ್ ಮಾಡ್ತಾಳಪ್ಪ ಅಂದ್ರ ನಾಸಿಕ ಎಂಬ ಶಾಸನವನ್ನ ಹೊರಡಿಸ್ತಾಳ. ನಾಸಿಕ ಎಂಬ ಶಾಸನವನ್ನ ಯಾರು ಹೊರಡಿಸಿದಳು? ಅವರ ತಾಯಿಯಾಗಿರ್ತಕ್ಕಂಥ ಗೌತಮಿ ಬಾಲಶ್ರೀ. ಹಾಗಾದ್ರೆ ಇಲ್ಲಿ ಗೌತಮಿ ಬಾಲಶ್ರೀ ಅಂತಕ್ಕಂಥವಳು ನಾಸಿಕ ಶಾಸನವನ್ನ ಹೊರಡಿಸಿದಳು. ಅದರ ಪ್ರಕಾರ ಗೌತಮಿ ಪುತ್ರ ಶಾತಕರ್ಣಿ ಶಕ, ಯವನ ಮತ್ತು ಪ್ಲಹವರ ಅನ್ನ ಸೋಲಿಸಿದ. ಹಾಗಾಗಿ ಇವನ ಶಕ, ಯವನ, ಪಹಲವರ ನಿಷೂಧಕ ಅಂತ ಕರೀತಾರ. ಅದರ ಜೊತೆಗೆ ಏನು ಮಾಡ್ತಾನ ಅಂದ್ರೆ ಇವ ಶಕರ ನಹಪಾನನ ನಾಣ್ಯಗಳ ಮೇಲೆ, ಶಕರ ನಹಪಾನನ ನಾಣ್ಯಗಳ ಮೇಲೆ ತನ್ನ ರಾಜ್ಯ ಮುದ್ರೆಯನ್ನ ಮುದ್ರಿಸಿದನು. ಯಾರನ್ನ ಸೋಲಿಸಿದ? ಶಕ, ಯವನ, ಪಲಹವರನ್ನ ಸೋಲಿಸಿ ಅವರ ನಿಷೂಧಕ ಅಂತೇಳಿ ನೋಡ್ತಾ ಇದ್ದೀವಿ. ಪಹಲವರ, ಹೌದಾ? ಹಾಗಾಗಿ ಅವರ ನಿಷೂಧಕ. ಅದರ ಜೊತೆಗೆ ಕೊಂಕಣ ನೋಡಿ, ಕೊಂಕಣ ಪ್ರದೇಶದಲ್ಲಿರತಕ್ಕಂತಹ ರಾಜ್ಯ ಮನೆತನದವರನ್ನ ಸೋಲಿಸ್ತಾನ. ಅದೇ ರೀತಿಯಾಗಿ ಸೌರಾಷ್ಟ್ರ ರಾಜ್ಯ ಮನೆತನದವರನ್ನು ಸೋಲಿಸ್ತಾನ. ಮಾಳ್ವ ನೋಡ್ರಿ, ಬಿರಾರ, ಈ ರಾಜ್ಯ ಮನೆತನದವರನ್ನ ಸೋಲಿಸ್ತಾನ. ಇವನಿಗೆ ಯಾವ ಬಿರುದು ಬರ್ತದಪ್ಪ ಅಂದ್ರ ತ್ರೈ ಸಮುದ್ರ ತೋಯ ಪಿತವಾಹನ, ತ್ರೈ ಸಮುದ್ರ ತೋಯ ಪಿತವಾಹನ ಎಂಬ ಬಿರುದು ಬರ್ತದ್ರಿ. ಶಕ, ಯವನ, ಪಹಲವರ ನಿಷೂಧಕ, ತ್ರೈ ಸಮುದ್ರ ತೋಯ ಪಿತವಾಹನ. ಶಕ, ಯವನ, ಪಹಲವರ ನಿಷೂಧಕ ಯಾಕೆ ಬರ್ತಪ್ಪ ಅಂದ್ರ ಆತ ಇವರನ್ನು ಸೋಲಿಸಿ ಬಿಟ್ಟಿದ್ದ, ನಿರ್ಮೂಲನೆ ಮಾಡಿಬಿಟ್ಟಿದ್ದ. ಇನ್ನ ತ್ರೈ ಸಮುದ್ರ ತೋಯ ಪಿತವಾಹನ ಅಂದ್ರ 3 ಸಾಗರಗಳನ್ನು ಒಳಗೊಂಡ ಪ್ರದೇಶವನ್ನ ಈತ ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟಿದ್ದ. ಹಾಗಾಗಿ ಶಕ, ಯವನ, ಪಹಲವರ ನಿಷೂಧಕ ಮತ್ತು ತ್ರೈ ಸಮುದ್ರ ತೋಯ ಪಿತವಾಹನ ಎಂಬ ಬಿರುದು ಬಂದಿದೆ. ಹಾಗಾದ್ರೆ ಇಲ್ಲಿ ಗೌತಮಿ ಅಂದಾಗ, ಗೌತಮಿ ಪುತ್ರ ಶಾತಕರ್ಣಿ ಅಂದಾಗ ಇಲ್ಲಿ ಮಾತೃ ಪ್ರಧಾನ ಕುಟುಂಬ ಚಾಲ್ತಿಯಲ್ಲಿ ಇತ್ತು. ಯಾವುದು? ಮಾತೃ ಪ್ರಧಾನ. ಈ ಮಾತೃ ಪ್ರಧಾನ ಕುಟುಂಬ ಎಲ್ಲಿ ಚಾಲ್ತಿಯಲ್ಲಿತ್ತಪ್ಪ ಅಂದ್ರ ಅದು ಶಾತವಾಹನರ ಮನೆತನದಲ್ಲಿ. ಅದಕ್ಕೆ ಉದಾಹರಣೆ ಗೌತಮಿ ಪುತ್ರ ಶಾತಕರ್ಣಿ. ಹಾಗಾದ್ರೆ ಈ ಮನೆತನದ ಇನ್ನೊಬ್ಬ ಪ್ರಸಿದ್ಧ ಅರಸ 16ನೇ ಹಾಲನಾಗಿದ್ದಾನೆ. 16ನೇ ಹಾಲನು. ಈ 16ನೇ ಹಾಲನು ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಯಾಗಿಲ್ಲ. ಈ ಕಾಲದಲ್ಲಿ ಪ್ರಾಕೃತ ಇವರ ಆಡಳಿತ ಭಾಷೆಯಾಗಿತ್ತು. ಪ್ರಾಕೃತ ಭಾಷೆ ಇವರ ಆಡಳಿತ ಭಾಷೆಯಾಗಿತ್ತು. ಹಾಗಾದ್ರೆ ಈತ ಪ್ರಾಕೃತ ಭಾಷೆಯಲ್ಲಿ 16ನೇ ರಾಜನಾಗಿರ್ತಕ್ಕಂಥ ಹಾಲನ್ನು ಗತಾ ಸಪ್ತ ಸತಿ ಅಂತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಬರೀತಾನ. ಅದು 700 ಶೃಂಗಾರ ಕಾವ್ಯಗಳನ್ನ ಒಳಗೊಂಡಿತ್ತು. ಎಷ್ಟು? 700 ಶೃಂಗಾರ ಕಾವ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಅದು ಗಾಥಾ ಸಪ್ತಸತಿಯಾಗಿತ್ತು. ಅದರ ಜೊತೆಗೆ ಈತನ ಹೆಂಡತಿಯಾಗಿರ್ತಕ್ಕಂತಹ ಲೀಲಾವತಿ ಏನು ಮಾಡ್ತಾಳಪ್ಪ ಅಂದ್ರ ಲೀಲಾವೈ ಅಂತಕ್ಕಂಥ ಕೃತಿಯನ್ನ ಬರೀತಾರೆ. ಈತನ ಕಾಲದಲ್ಲಿರ್ತಕ್ಕಂಥ ಈತನ ಪ್ರಸಿದ್ಧ ಕವಿ ಗುಣಾಢ್ಯ ಅಂತಕ್ಕಂಥವನು ಏನು ಮಾಡ್ತಾನಪ್ಪ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ವಡ್ಡಾ ಕಥಾ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ಬರೀತಾರೆ. ಇನ್ನ ಈತನ ಕಾಲದ ಇನ್ನೊಬ್ಬ ಪ್ರಸಿದ್ಧ ಕವಿಯಾಗಿರ್ತಕ್ಕಂತಹ ಸರ್ವವರ್ಮ ಅಂತಕ್ಕಂಥವನ್ನ ಏನು ಮಾಡ್ತಾನಪ್ಪ ಅಂದ್ರ ಕಾತಂತ್ರ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನ ಬರೀತಾರೆ.
ಕಾತಂದ್ರ ವ್ಯಾಕರಣ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ಹೀಗೆ ಇವರ ಕಾಲದಲ್ಲಿ ಏನಾಗ್ತಿತ್ತಪ್ಪ ಅಂದ್ರ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಸಹ ಅಭಿವೃದ್ಧಿಯನ್ನ ಮಾಡುತ್ತದೆ. ಹಾಗಾದ್ರೆ ಈ ರೀತಿಯಾಗಿ ಈ ರಾಜ್ಯ ಮನೆತನ ಅಂತಕ್ಕಂಥದ್ದು ಬಹಳ ವಿಜೃಂಭಣೆಯಿಂದ ಏನು ಮಾಡಿತಪ್ಪ ಅಂದ್ರ ತಮ್ಮ ಸಮಾಜವನ್ನ ದಕ್ಷಿಣ ಭಾರತದಲ್ಲಿ ಆಡಳಿತವನ್ನ ನಡೆಸಿತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಶಾತವಾಹನರು ಏನಾಗಿದ್ರಪ್ಪ ಅಂದ್ರ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು. ಯಾವ್ದು? ವೈದಿಕ ಧರ್ಮದ ಅನುಯಾಯಿಗಳು ಯಾರಾಗಿದ್ರಪ್ಪ ಅಂದ್ರ ಶಾತವಾಹನರಾಗಿದ್ರು ಅಂತೇಳಿ ನೋಡ್ತಾ ಇದೀವಿ. ಇವರು ಯಜ್ಞ ಯಾಗಗಳನ್ನು ಸಹ ಮಾಡ್ತಾ ಇದ್ರು. ಯಜ್ಞ ಯಾಗಗಳನ್ನು ಸಹ ಮಾಡ್ತಾ ಇದ್ರು. ಯಾರು ಮಾಡ್ತಾ ಇದ್ರು? ಶಾತವಾಹನರು ಅಂತಕ್ಕಂಥವ್ರು ಮಾಡ್ತಾ ಇದ್ರು. ದೇವತೆಗಳನ್ನು ಸಹ ಇವರು ಪೂಜಿಸ್ತಾ ಇದ್ರು. ವಿಷ್ಣುವನ್ನು ಸಹ ಪೂಜಿಸ್ತಾ ಇದ್ರು. ಶಿವನನ್ನು ಸಹ ಇವರು ಏನ್ ಮಾಡ್ತಾ ಇದ್ರು? ಪೂಜಿಸ್ತಾ ಇದ್ರು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಇಲ್ಲಿ ಸ್ತ್ರೀಯರಿಗೆ ಸಹ ಸಮಾನವಾಗಿರ್ತಕ್ಕಂತಹ ಅವಕಾಶಗಳಿದ್ದು, ಅದಕ್ಕೆ ಉದಾಹರಣೆ ಹಾಲನ ಹೆಂಡತಿಯಾಗಿರ್ತಕ್ಕಂತಹ ಲೀಲಾವತಿ ಅಂತಕ್ಕಂಥವಳು ಲೀಲಾವಳಿ ಅಂತಕ್ಕಂಥ ಒಂದು ಕೃತಿಯನ್ನು ಸಹ ಬರ್ತಾರೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರಗಳು ಸಹ ಇದ್ವು. ಶಿಕ್ಷಣ ಕೇಂದ್ರಗಳನ್ನು ಸಹ ಈ ಶಾತವಾಹನರ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಶಿಕ್ಷಣ ಕೇಂದ್ರಗಳು, ಹಾಗಾದ್ರೆ ಶಿಕ್ಷಣ ಕೇಂದ್ರಗಳಲ್ಲಿ ನಾವು ಪ್ರಮುಖವಾಗಿ ಏನ್ ನೋಡ್ತಾ ಇದ್ದೀವಿ? ಶಿವಮೊಗ್ಗ ಜಿಲ್ಲೆಯ ತಾಳಗುಂದ. ಈ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಂತಕ್ಕಂಥದ್ದು ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು ಅನ್ನೋದು ನಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲದ ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಸಹ ಸ್ಥಾಪನೆಗೊಂಡವು. ಅಗ್ರಹಾರಗಳು ಸಹ ಏನಾಗ್ತಾವ? ಸ್ಥಾಪನೆಗೊಳ್ತಾವ. ಕೃತಿಗಳನ್ನು ನೋಡಿದ್ರು ನಾವು. ಗಾಥಾ ಸಪ್ತಸತಿ, ಆಮೇಲೆ ಗುಣಾಢ್ಯನ ವಡ್ಡ ಕಥಾ, ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಲೀಲಾವತಿಯ ಲೀಲಾವಳಿ, ಹೌದಲ್ರಿ? ಇವೆಲ್ಲ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳನ್ನು ನೋಡಿದ್ದೇವೆ. ಅದರ ಜೊತೆಗೆ ಇವರು ಹಲವು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೃತಿಯನ್ನ ಶಿಲ್ಪಕ್ಕೆ ಕೊಡುಗೆಯನ್ನು ಸಹ ನೀಡಿದ್ದಾರೆ. ವಾಸ್ತುಶಿಲ್ಪಕ್ಕೆ ಇವರು ವೈದಿಕ ಧರ್ಮದ ಅವಲಂಬಿಗಳಾಗಿದ್ರು ಸಹ ಜೈನ ಮತ್ತು ಬೌದ್ಧ ಧರ್ಮವನ್ನ ಪ್ರೋತ್ಸಾಹಿಸ್ತಾ ಇದ್ರು. ಹಾಗಾದ್ರೆ ಬೌದ್ಧ ಧರ್ಮದ ಚೈತ್ಯಾಲಯಗಳನ್ನ ಇವರ ಕಾಲದಲ್ಲಿ ನೋಡ್ತಾ ಇದ್ವಿ. ಚೈತ್ಯಾಲಯ, ಹೌದು, ಅಂದ್ರೆ ಚೈತ್ಯ. ಅದೇ ರೀತಿಯಾಗಿ ವಿಹಾರಗಳನ್ನ ನೋಡ್ತಾ ಇದ್ದೇವೆ. ಆನಂತರ ಸ್ತೂಪಗಳನ್ನ ನೋಡ್ತಾ ಇದ್ದೇವೆ. ಚೈತ್ಯಾಲಯಗಳಂದ್ರೆ ಬೌದ್ಧರ ಪವಿತ್ರ ದೇವಾಲಯಗಳನ್ನ ನಾವು ಚೈತ್ಯಾಲಯಗಳಂತ ಕರಿತಾ ಇದ್ದೇವೆ. ಬೌದ್ಧ ಭಿಕ್ಷುಕಗಳು ವಾಸಿಸುವ ನಿವಾಸವನ್ನ ವಿಹಾರ ಅಂತ ಕರಿತಾ ಇದ್ದೇವೆ. ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲ್ಪಟ್ಟಿರ್ತಕ್ಕಂಥ ಗೋಳಾಕಾರದ ಆಕೃತಿಗಳನ್ನ ಸ್ತೂಪಗಳಂತ ಕರಿತಾ ಇದ್ದೀವಿ. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂತಹ ನೋಡ್ರಿ, ಚೈತ್ಯಾಲಯಗಳನ್ನು ಸಹ ನಿರ್ಮಾಣ ಮಾಡ್ಯಾರ, ವಿಹಾರಗಳನ್ನು ಸಹ ನಿರ್ಮಾಣ ಮಾಡ್ಯಾರ, ಸ್ತೂಪಗಳನ್ನು ಸಹ ಏನ್ ಮಾಡ್ಯಾರಪ್ಪ ಅಂದ್ರೆ ನಿರ್ಮಾಣ ಮಾಡ್ಯಾರ. ಹಾಗಾದ್ರೆ ಅದಕ್ಕೆ ಪ್ರಮುಖವಾಗಿ ನಾವು ನೋಡುವಾಗ ಕಣಿಹೇರಿ ಎಂಬಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಕಣಿಹೇರಿ ಎಂಬಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚೈತ್ಯಾಲಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಸಹ ನಾವು ಚೈತ್ಯಾಲಯಗಳನ್ನ ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಚೈತ್ಯಾಲಯಗಳನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಆ ಸ್ತೂಪಗಳನ್ನು ನೋಡ್ತಾ ಇದ್ದೀವಿ. ಆಂಧ್ರ ಪ್ರದೇಶದ ಅಮರಾವತಿ, ಈ ಅಮರಾವತಿಯಲ್ಲಿ ಅಮೃತ ಶಿಲೆಯಿಂದ ರಚನೆಯಾಗಿರ್ತಕ್ಕಂಥ ಸ್ತೂಪಗಳನ್ನ ನೋಡ್ತಾ. ಈ ರೀತಿಯಾಗಿ ಅವರು ತಮ್ಮ ಒಂದು ಏನ್ ಮಾಡಿರ್ತಾರೆ ಅಂದ್ರೆ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ವಿವಿಧ ರೀತಿಯ ಕೊಡುಗೆ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸನ್ನತಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಸಹ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಶಾತವಾಹನರ ಕಾಲದ ಅವಶೇಷಗಳನ್ನ ನೋಡ್ತಾ ಇದ್ವಿ. ಹೌದಲ್ಲ? ವಾಸ್ತುಶಿಲ್ಪಕ್ಕೆ ಕಲಬುರಗಿ ಜಿಲ್ಲೆಯ ಸನ್ನತಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಇಲ್ಲಿಯೂ ಸಹ ನಾವು ಶಾತವಾಹನರ ಕಾಲದ ವಾಸ್ತುಶಿಲ್ಪವನ್ನ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶಾತವಾಹನರ ಕಾಲದ ಆರ್ಥಿಕತೆ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು. ಯಾಕಂದ್ರ ಅಲ್ಲಿ ವ್ಯಾಪಾರ ಬಹಳಷ್ಟು
ಬಿರುಸಾಗಿ ಸಾಗ್ತಾ ಇತ್ತು. ಹಾಗಾಗಿ ಈ ಸಮಯದಲ್ಲಿ ಅವರು ಹಲವು ಪಟ್ಟಣಗಳನ್ನ, ನಿಗಮಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಕಟ್ಟಿಕೊಳ್ತಾರ. ಹಾಗಾದ್ರೆ ಈ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಹಲವು ಪಟ್ಟಣಗಳು ಇವರ ಕಾಲದಲ್ಲಿ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಹಲವು ಪಟ್ಟಣಗಳು ಇವರ ಕಾಲದಲ್ಲಿ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಆ ವ್ಯಾಪಾರಿ ಕೇಂದ್ರಗಳನ್ನ ನಾವು ಏನಂತ ಕರಿತಾ ಇದ್ರು ಅಂದ್ರೆ ಅವರು ನಿಗಮಗಳು ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ನಿಗಮಗಳು. ಯಾರ ಕಾಲದಲ್ಲಿ? ಶಾತವಾಹನರ ಕಾಲದಲ್ಲಿ ಇದ್ದಿರ್ತಕ್ಕಂತಹ ಪಟ್ಟಣಗಳು ಏನಾಗಿದ್ವಪ್ಪ ಅಂದ್ರ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಅವುಗಳನ್ನ ನಾವು ನಿಗಮಗಳಂತೇಳಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರ ಕರಿತಾ ಇದೀವಿ. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂತಹ ನಿಗಮಗಳನ್ನು ನೋಡುವಾಗ ಮಹಾರಾಷ್ಟ್ರದ ಕಾರ್ಯ ನೋಡಿದ್ರಿ, ಕನಿಹೇರಿ ನೋಡ್ತಾ ಇದೀವಿ, ಹೌದಲ್ರಿ? ಅದೇ ರೀತಿಯಾಗಿ ನಾಶಿಕ್ ನೋಡ್ತಾ ಇದೀವಿ. ಆಂಧ್ರ ಪ್ರದೇಶದಲ್ಲಿ ಧಾನ್ಯ ಕೊಟ್ಟಿರ್ತಕ್ಕಂಥ ಧರಣಿ ಕೋಟ ಅಂತೇಳಿ ನೋಡ್ತಾ ಇದೀವಿ. ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಬನವಾಸಿ ಅಂತೇಳಿ ನೋಡ್ತಾ ಇದೀವಿ. ಇವೆಲ್ಲ ನಿಗಮಗಳಾಗಿದ್ದವು. ಕಾರ್ಲೆ, ಕನ್ಹರಿ, ಅದೇ ರೀತಿಯಾಗಿ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಧರಣಿಕೋಟ ಆಂಧ್ರ ಪ್ರದೇಶದ ಧರಣಿಕೋಟೆ, ಹೌದ್ರಿ? ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ನಿಗಮಗಳ ಅಲ್ಲಿ ಇರ್ತವ್ರಿ. ಹಾಗಾದ್ರೆ ಈ ಮತ್ತು ಪಟ್ಟಣಗಳಲ್ಲಿ ಶ್ರೇಣಿಗಳು ಎಂಬ ಒಂದು ವಿಶೇಷ ವರ್ಗ ಇತ್ತು. ಹಾಗಾದ್ರೆ ಶ್ರೇಣಿ ಎಂದರೆ ಏನಂದ್ರ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳನ್ನ ನಾವು ಶ್ರೇಣಿಗಳಂತ ಕರಿತಾ ಇದ್ದೇವೆ. ಯಾರ್ಯಾರಿ? ಕಸುಬುದಾರರು ಮತ್ತು ವ್ಯಾಪಾರಿಗಳು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂತಹ ಸಂಘಗಳನ್ನ ನಾವೇನಂತ ಕರಿತಾ ಇದೀವಿ? ಶ್ರೇಣಿ. ಉದಾಹರಣೆ, ಕಸುಬುದಾರರು ಅಂದಾಗ ಗಾಣಿಗೇರ, ಕಂಬಾರ ಅಂದ್ರೆ ಗಾಣಿಗ, ಕಂಬಾರ, ಕುಂಬಾರ, ಹಲವು ಏನಪ್ಪಾ ಅಂದ್ರ ಕಸುಬುದಾರರು, ವ್ಯಾಪಾರಿಗಳು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ಸಂಘ ಗಾಣಿಗ, ಕಂಬಾರ, ಇವುಗಳನ್ನ ಶ್ರೇಣಿ ಅಂತ ಕರಿತಾ ಇದ್ರು. ಧಾನ್ಯಗಳನ್ನ ಮಾಡ್ತಕ್ಕಂಥ ಧಾನಿಕ ಅಂತ ಕರಿತಾ ಇದ್ರು. ಇದೇ ರೀತಿಯಾಗಿ ಶ್ರೇಣಿಗಳಲ್ಲಿ ಹಿರಿಯನಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾ ಇದ್ದ, ಅವನನ್ನ ಶ್ರೇಷ್ಠಿ ಅಥವಾ ಶಕ್ತಿ ಅಂತ ಕರಿತಾ ಇದ್ರು. ಶ್ರೇಷ್ಠಿ ಅಥವಾ ಶಕ್ತಿ ಅಂತ ಕರಿತಾ ಇದ್ರು. ಶಕ್ತಿ ಅಥವಾ ಶ್ರೇಷ್ಠಿ ಅಂತ ಕರಿತಾ ಇದ್ರು ಅಂತ ನೋಡ್ತಾರೆ. ಈ ರೀತಿಯಾಗಿ ಅಲ್ಲಿ ವ್ಯಾಪಾರ ಬಹಳಷ್ಟು ಏನಾಗಿತ್ತಪ್ಪ ಅಂದ್ರೆ ಗೊತ್ತಿರಬೇಕ್ರಿ. ಶ್ರೇಷ್ಠಿ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಟ್ಟಡವನ್ನು ಸಹ ನಿರ್ಮಾಣ ಮಾಡಿದ್ದಾನ ಅಂತೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವರ ಮೂಲಕ ವ್ಯಾಪಾರ ಬಹಳಷ್ಟು ಬಿರುಸಾಗಿ ಸಾಗ್ತಾ ಇತ್ತು. ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಉದ್ದಕ್ಕೂ ಇಲ್ಲಿ ಏನಿದಪ್ಪ ಅಂದ್ರೆ ಬಂದರುಗಳಿದ್ವು. ಅವರ ಪಶ್ಚಿಮದಲ್ಲಿ ನೋಡ್ತಾ ಇದ್ದೇವೆ. ಪಶ್ಚಿಮ ತೀರದಲ್ಲಿ ಈಗಿನ ಬ್ರೋಚ್ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರ ಶಾತವಾಹನರ ಕಾಲದ ಪಶ್ಚಿಮ ಕರಾವಳಿಯ ಬಂದರಾಗಿತ್ತು. ಪಶ್ಚಿಮದ ಬಂದರು ಈಗಿನ ಬ್ರೋಚ್ ಅಂದ್ರೆ ಅದಕ್ಕೆ ಬರಕುಚ್ಚ ಅಂತ ಕರಿತಾ ಇದ್ದೇವೆ. ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣವು ಸಹ ಮುಂಬೈ ಸಮೀಪದ ಸೋಪಾರ, ಹೌದಲ್ರಿ? ಆ ನಂತರ ನೋಡ್ತೀರಿ ಸೋಪಾನ ಆದ ನಂತರ ಮತ್ತೊಂದು ನೋಡ್ತಾ ಇದೀವಿ. ಇದು ಏನಪ್ಪಾ ಅಂದ್ರ ಶಾತವಾಹನ ಕಾಲದ ಪೂರ್ವಕ್ಕಿರ್ತಕ್ಕಂತಹ ಪ್ರಮುಖ ಬಂದರುಗಳಲ್ಲಿ ಮುಂಬೈ ಸಮೀಪದ ಸೋಪಾರ ಮತ್ತು ಕಲ್ಯಾಣ ಇವೇನಪ್ಪಾ ಅಂದ್ರ ಪೂರ್ವಕ್ಕಿರ್ತಕ್ಕಂತಹ ಪ್ರಮುಖ ಬಂದರುಗಳಾಗಿದ್ರಿ. ಇವು ಸಹ ಶಾತವಾಹನರ ವ್ಯಾಪಾರ ಕೇಂದ್ರವನ್ನ ಹೆಚ್ಚಿಸುವ ಅಷ್ಟೇ ಅಲ್ಲ, ಈ ಶಾತವಾಹನರು ಈ ಬಂದರುಗಳ ಮೂಲಕ ರೋಮ್ ಮತ್ತು ಯುರೋಪಿನ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದಿದರು. ರೋಮ್ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ಏನು ಮಾಡಿದ್ರಪ್ಪ ಅಂದ್ರ ವ್ಯಾಪಾರ ಸಂಬಂಧವನ್ನು ಸಹ ಹೊಂದಿದರು. ಯಾರು? ಶಾತವಾಹನರು. ಅಧಿಕವಾಗಿ ಭಾರತದಿಂದ ಹಲವು ವಸ್ತುಗಳು ಸಹ ರಫ್ತಾಗ್ತಾ ಇತ್ತು. ಇದೇ ರೀತಿಯಾಗಿ ಪೂರ್ವ ತೀರದ ಬಂದರುಗಳ ಮೂಲಕ ಬೇರೆ ಬೇರೆ ರಾಷ್ಟ್ರಗಳಿಗೆ ವ್ಯಾಪಾರಗಳನ್ನ ಮಾಡ್ತಾ ಇತ್ತು. ಹೀಗಾಗಿ ಏನಾಗಿತ್ತಪ್ಪ ಅಂದ್ರ ಶಾತವಾಹನರ ಆಡಳಿತ ಬಹಳಷ್ಟು ಅಚ್ಚುಕಟ್ಟಾಗಿ ಸಾಗಿತ್ತು. ಕೊನೆಯದಾಗಿ ಶಾತವಾಹನರ ಸಾಮ್ರಾಜ್ಯ ಏನಾಗ್ತಿತ್ತಪ್ಪ ಅಂದ್ರ ಶಾತವಾಹನರ ಸಾಮ್ರಾಜ್ಯ ಯಾವುದೇ ಸಾಮ್ರಾಜ್ಯ
ಸಾಮ್ರಾಜ್ಯ ಸ್ಥಾಪನೆಯಾದ್ರೆ ಒಂದಲ್ಲ ಒಂದು ದಿನ ಅಂತ್ಯ ಆಗಲೇಬೇಕು. ಆದರೆ ಶಾತವಾಹನರ ಸಾಮ್ರಾಜ್ಯವನ್ನ ಪಲ್ಲವರು ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಅವನತಿ ಮಾಡಿ ತಮ್ಮ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರ, ಪಲ್ಲವರು ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ನೋಡ್ತಾ ಇದ್ದೀವಿ. ಇದು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಮನೆತನ, ಅದು ಶಾತವಾಹನರ ರಾಜ್ಯ ಮನೆತನ. ಇನ್ನ ನಾಳೆ ದಿನ ಮತ್ತೆ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಲ್ಲಿ ಎರಡನೇ ಮನೆತನವನ್ನು ಸಹ ನಾವು ನೋಡೋಣ. ಇದೇ ರೀತಿಯಾಗಿ ನಾವು 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿಯವರೆಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪಾಠಗಳನ್ನ ಈ ರೀತಿಯಾಗಿ ವಿವರಣೆ ಮೂಲಕ ಹೇಳಲಾಗುತ್ತದೆ. ಹಾಗಾಗಿ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಇದು PSTR ಮತ್ತು GPSTR ಮತ್ತು HSTR ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಸಿಲೆಬಸ್ ಆಗಿದೆ. ಹಾಗಾಗಿ ಇವುಗಳೆಲ್ಲವನ್ನು ಮುಗಿಸಿಕೊಳ್ಳಲಾಗುತ್ತದೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ವೀಕ್ಷಿಸಿ, ಲೈಕ್ ಮಾಡಿ, ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.